ಸರ್ ಟೀಮ್ ಕ್ಯಾಪ್ಟನ್ ಆಗಿ ನೀವೇನ್ ಹೇಳ್ತೀರಾ ಸರ್ ಟೀಮ್ ಬಗ್ಗೆ? ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಹೇಗೆ ನಡೀತಾ ಇತ್ತು? ಆಕ್ಚುಲಿ ನಾನು ಕ್ಯಾಪ್ಟನ್ ಅನ್ನೋದಕ್ಕಿಂತ ನಮ್ಮ ರಂಜಿತ್ ಸರ್ ಲೀಡ್ ಮಾಡೋದು. ಯೂಶಲಿ ಇಸ್ ದ ಓನರ್ ಟ್ರೂ ಚಾಂಪಿಯನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಕ್ರಿಕೆಟ್ ಅಂದ್ರೆ ಎಲ್ಲಿದ್ರು ಬರ್ತಾರೆ, ಎಷ್ಟೊಂದಾದ್ರೂ ಬರ್ತಾರೆ. ಸೊ ಆ ಸ್ಪೋರ್ಟ್ಸ್ಮನ್ಶಿಪ್ನ ನಾನು ನೋಡಿದ್ರೆ ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನಾವು ಇವಾಗಲೇ ಅಲ್ಲ, ಒಂದು 4-5 ಇಯರ್ಸಿಂದನೂ ಫ್ರೆಂಡ್ಸು. ಕ್ರಿಕೆಟ್ ಅನ್ನೋದ್ರೆ ಫಸ್ಟ್ ಅವ್ರು ಇರ್ತಾರೆ. ಸೊ ಅವ್ರ ಸ್ಪೋರ್ಟ್ಸ್ಮನ್ಶಿಪ್ಗೆ ನಾವು ಕೂಡ ಫಿದಾಗ್ಬಿಟ್ಟಿದ್ದೀವಿ. ಆಮೇಲೆ ಇವನ್ ನಾವು ಎಲ್ಲಿ ಶ್ರೀಲಂಕಾದಲ್ಲಿ ಆಡಿದ್ವಿ, ಅಲ್ಲೂ ಕೂಡ ವಿನ್ ಆದ್ವಿ. ಆ್ಯಂಡ್ ವಿ ಕೀಪ್ ಪ್ಲೇಯಿಂಗ್ ಎವ್ರಿ ಲೈಕ್ ಒಂದು ವರ್ಷದಲ್ಲಿ ಒಂದು 4-5 ಸಲ ಯಾರು ಟೂರ್ನಮೆಂಟ್ ಆಡ್ತೀವಿ. ಇನ್ನೊಂದು ಚಾಮುಂಡೇಶ್ವರಿ ಅಂತ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ರಂಜಿತ್ ಸರ್ ಹೆಂಗೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಮ್ಯಾನ್, ಈ ಕ್ರಿಕೆಟ್ ಅಂತ ಬಂದರೆ ಫಸ್ಟ್ ನಂಬರ್ 1 ಅವರು. ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಚಿರಋಣಿ ಆಗ್ತೀನಿ. ಬಿಕಾಸ್ ಅವರ ಎಫರ್ಟ್ ಆಗಿರ್ಬೋದು. ಇವತ್ತು ಕೂಡ ಅಷ್ಟೇ ಈ RCL ಅಲ್ಲಿ ನಮ್ಮ ಟೀಮಲ್ಲಿ ಟಾಪ್ ಮೋಸ್ಟ್ ಅವರಿಗೆ ಫೇವ್ರೆಟ್ ಪ್ಲೇಯರ್. ಯಾಕಂದರೆ ಅವ್ರ ಫಾರ್ಮ್ ನೋಡಿ ನನಗೆ ಖುಷಿ ಆಗೋಯ್ತು. ಯೂಶಲಿ ಅವರು ಬ್ಯಾಟಿಂಗ್ ಯಾವಾಗಲೂ ಅಷ್ಟೇ ಬೇಗ ಹೊಡಿತಾ ಇರ್ತಾರೆ, ಬೇಗ ಬರ್ತಾರೆ. ಅವ್ರ ಮೈಂಡ್ ಥಾಟ್ ಹೆಂಗೆ ಅಂತ ಅಂದರೆ ಆಡಿದ್ರೆ ಆಡಬೇಕು, ಇಲ್ಲ ಅಂದರೆ ಇಲ್ಲ. ಇವತ್ತಂತೂ ಲೈಕ್ ಈ ಟೂರ್ನಮೆಂಟಲ್ಲಂತೂ ತುಂಬ ಎಕ್ಸೆಪ್ಷನಲ್ ಸೂಪರಾಗಿ ಆಡಿದ್ದಾರೆ. ಆ್ಯಕ್ಚುಲಿ ನನಗೆ ಖುಷಿ ಆಯಿತು ಅವ್ರ ಆಟ ನೋಡಿ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ RCB ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ 18 ವರ್ಷದ ಮೇಲೆ ಕಪ್ ವಿನ್ ಆಯ್ತು. ಈ ಸತಿ ಒಳ್ಳೆ ಗೇಮ್ ಆಡಿದ್ದಾರೆ, ಎಲ್ಲರ ಜೊತೆಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ, ಹೋಪ್ಸ್ ಬಿಲ್ಡ್ ಆಗಿದೆ. ಇದೇ ಟೈಮಲ್ಲಿ ಶಿಫ್ಟ್ ಆಗಿ ಎಲ್ರಿಗೂ ಒಂಥರ ಟ್ರೋಮಾಟೈಸ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಸತಿ ಕಪ್ ಚಾನ್ಸಸ್ ಹೇಗಿದೆ? ಆ್ಯಕ್ಚುಲಿ ನಮ್ಮ RCB ಕೂಡ ಈಗ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಯಾಕಂದರೆ ಲಾಸ್ಟ್ ಇಯರ್ ನಾವು ಕಪ್ ಹೊಡೆದಿದ್ವಿ. ಆ ಕಾನ್ಫಿಡೆಂಟ್ ಇನ್ನೂ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ನಡೆಯುತ್ತೆ ಅನ್ನೋದಕ್ಕಿಂತ ನಾವು ಎಲ್ಲೇದ್ರು RCB ಫ್ಯಾನ್. RCB ಅಂತ ಹೇಳಿದ್ರೆ ಎಲ್ಲರೂ ಫ್ಯಾನ್. ಆ್ಯಂಡ್ ನಮಗೆ RCBನೇ ಟಾಪ್ ಮೋಸ್ಟ್ ಫೇವರ್ ಎಲ್ಲರಿಗೂ ಇರೋದು. ಆ್ಯಂಡ್ ಫ್ಯಾನ್ಸ್ ಕೂಡ ನಮ್ಮದೇ ಜಾಸ್ತಿ ಇರೋದು. ಅದಕ್ಕೋಸ್ಕರ RCB ಎಲ್ಲೇ ಆಡೋದ್ರು ಅಷ್ಟೇ ನಮ್ಮ ಕನ್ನಡಿಗರಾಗಿರ್ಬೋದು, RCB ಫ್ಯಾನ್ ಆಗಿರ್ಬೋದು, ಎಲ್ಲ ಕಡೆ ಇರ್ತೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಐ ಥಿಂಕ್ ನಾವು ಈ ಸಲ ಕೂಡ ಸೆಮೀಸ್ ಅಂದರೆ ಕ್ವಾಲಿಫೈರ್ ಆಗಿ ಅಟ್ಲೀಸ್ಟ್ ಫೈನಲ್ ಬಂದೇ ಬರ್ತೀವಿ. ಆ್ಯಂಡ್ ವಿ ವಿಲ್ ವಿನ್ ದ ಚಾಂಪಿಯನ್. ಬಿಕಾಸ್ ಲಾಸ್ಟ್ ಟೈಮ್ ಗೆದ್ದಿರೋದಕ್ಕೆ ಕಾನ್ಫಿಡೆಂಟ್ ಇದೆ. ಸೊ ಎಲ್ಲ ಪ್ಲೇಯರ್ಸ್ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ, ಗೆದ್ದೇ ಗೆಲ್ತೀವಿ ಅನ್ನೋದು ನಮಗೂ ಕೂಡ ಕಾನ್ಫಿಡೆಂಟ್ ಇದೆ. ಸೊ ಫಿಕ್ಸ್ ಆಗಿದ್ರೆ RCB ಕಪ್ ನಮ್ದು ಅಂತ? ಈ ಸಲ ಕೂಡ ಕಪ್ ನಮ್ದು. ನೆಕ್ಸ್ಟ್ ಸೀಸನ್ ಅಲ್ಲಿ ಹೆಣ್ಮಕ್ಳದೊಂದು ಟೀಮ್ ಬರುತ್ತೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೇಗೆ ಸಪೋರ್ಟ್ ಮಾಡ್ತೀರಾ ನೀವು ಹೆಣ್ಮಕ್ಳ ಟೀಮ್ಗೆ ಅಂತ? ಕೆಲವು ವರ್ಷಗಳಿಂದನೇ ಆಲ್ ಓವರ್ ವರ್ಲ್ಡ್ ವುಮೆನ್ಸ್ ಕ್ರಿಕೆಟ್ ಲೀಗ್, ವುಮೆನ್ಸ್ ಕ್ರಿಕೆಟ್ ಪ್ರಮೋಟ್ ಆಗಿತ್ತು. ಆ್ಯಂಡ್ 4-5 years ಇಂದ RCB ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ. ಆ್ಯಂಡ್ RCB ಕೂಡ 2 ಸತಿ ಕಪ್ ಗೆದ್ದಿದ್ದಾರೆ. ಸೊ ಅದನ್ನೆಲ್ಲ ಮೈಂಡ್ನಲ್ಲಿ ಇಟ್ಕೊಂಡು ಹಾಗೆ ನೆನ್ನೆ ಇದನ್ನ ಡಿಸಿಷನ್ ತಗೊಂಡಿದ್ದು ಜಗದೀಶ್ ಆರ್ ಚಂದ್ರ ಅವರು. ನೆನ್ನೆ ಡಿಸಿಷನ್ ತಗೊಂಡ್ರು ಬಿಕಾಸ್ ಆನ್ ರಿಕ್ವೆಸ್ಟ್ ಆಫ್ ಫ್ಯೂ ಲೇಡೀಸ್. ಅಂದರೆ ಇವಾಗ ನಮ್ಮ ಟೀಮ್ ಓನರ್ಸ್, ಪ್ಲೇಯರ್ಸ್, ಫ್ಯಾಮಿಲಿ, ವೈಫ್ ಅವರೆಲ್ಲ ಬಂದಾಗ ಅವರು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ವುಮೆನ್ಸ್ಗೂ ಒಂದು ಆಪರ್ಚುನಿಟಿ ಇದ್ರೆ ನಾವು ಬಂದು ಆಡೋದು ಖುಷಿ ಬೀಳ್ತೀವಿ ಅಂತ. ಸೊ ಆನ್ ದಟ್ ವೇ organizers have decided from next year at least 4 women's team ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ ಅದು ಹೆಂಗಾಗುತ್ತೆ ಅಂತ. ಆ್ಯಂಡ್ ವಿಶಿಂಗ್ ವಿ ಆರ್ ವೆರಿ ಹ್ಯಾಪಿ ದಟ್ ಇವನ್ ವುಮೆನ್ಸ್ ಇಫ್ ದೇ ಪ್ಲೇ ಕ್ರಿಕೆಟ್. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಎ ಡಾಟರ್ ಹೂ ಇಸ್ 11 years old and playing cricket. ಸೊ ನಾಳೆ ದಿವಸ ಅವರು ಇಲ್ಲಿ ಬಂದು ಕ್ರಿಕೆಟ್ ಆಡಿದ್ರೆ ನನಗೂ ಖುಷಿ ಇದೆ. That's great, sir. Thank you so much, sir. Thanks a lot. ಎಸ್, ಅಶ್ವಸೂರ್ಯ ಟೀಮ್ನ ಓನರ್ ಆಗಿರ್ತಕ್ಕಂಥ ರಂಜಿತ್ ಅವ್ರ ಮಾತನ್ನ ನೀವು ಕೇಳಿಸ್ಕೊಂಡ್ರಿ. ಮುಂಬರುವ ಸೀಸನ್ 3 ಅಲ್ಲಿ ಹೆಣ್ಮಕ್ಳು ಟೀಮು ಅಟ್ಲೀಸ್ಟ್ 4 ಟೀಮ್ ಆದ್ರೂ ತರೋ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ರು ರಂಜಿತ್ ಸರ್. ಎಸ್, ನೀವು ನೋಡ್ತಾ ಇದ್ರ ಕರ್ನಾಟಕ ಟಿವಿ. ಕ್ಯಾಮ್ರಾಮನ್ ನವೀನ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.